ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಲಿಂಗಾಯತ ಮತ್ತು ವೀರಶೈವ ಪ್ರತ್ಯೇಕ ಧರ್ಮ ಶಿಫಾರಸು ವಿಚಾರ ವೋಟ್ ಬ್ಯಾಂಕ್ ಉಳಿಸಿಕೊಳ್ಳೋಕೆ ಬಿಜೆಪಿ ಸೇಫ್ ಗೇಮ್ ಆಡ್ತಾ ಇದೆ. ಮತ್ತೊಂದು ಸುತ್ತಿನ ಪ್ರವಾಸಕ್ಕೆ ಅಮಿತ್ ಶಾ ಅವರು ಈ ಬಾರಿ ರೆಡಿ ಆಗಿದ್ದಾರೆ. ಆದರೆ ಈ ಬಾರಿ ಒಂದು ಭೇಟಿಯಲ್ಲಿ ಒಂದು ಸ್ಟ್ರಾಟಜಿ ಕೂಡ ಪ್ಲಾನ್ ಆಗಿದೆ. 4 ಲಿಂಗಾಯತ ಮಠಕ್ಕೆ ಅಲ್ಲಿ ಅವರು ಭೇಟಿ ಕೊಡ್ತಾ ಇದ್ದಾರೆ. ಲಿಂಗಾಯತ ವೀರಶೈವ ಪ್ರತ್ಯೇಕ ಧರ್ಮ ಶಿಫಾರಸು ವಿಚಾರ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಈಗ ವೋಟ್ ಬ್ಯಾಂಕ್ ಅನ್ನ ಉಳಿಸಿಕೊಳ್ಳೋಕೆ ಒಂದು ಸೇಫ್ ಗೇಮ್ ಅನ್ನ ಆಡೋಣ ಅನ್ನೋ ಒಂದು ಪ್ಲಾನಿಗೆ ಬಂದಿದೆ. ರಾಜ್ಯದ ಪ್ರಮುಖ ಲಿಂಗಾಯತ ಮಠಗಳಿಗೆ ಅಮಿತ್ ಶಾ ಅವರು ಭೇಟಿ ಕೊಡ್ತಾರೆ. ದಾವಣಗೆರೆ, ಚಿತ್ರದುರ್ಗ, ಮೈಸೂರಿನಲ್ಲಿ ಅಮಿತ್ ಶಾ ಅವರ ಪ್ರವಾಸ ಇರುತ್ತೆ. ಈ ಸಂದರ್ಭದಲ್ಲಿ 4 ದಿನಗಳಲ್ಲಿ 4 ಲಿಂಗಾಯತ ಮಠಗಳಿಗೆ ಬಿಜೆಪಿಯ ರಾಷ್ಟ್ರಾಧ್ಯಕ್ಷರು ಭೇಟಿಯನ್ನ ಕೊಡ್ತಾರೆ. ಈ ಮೂಲಕ ಸಿಎಂ ಅವರಿಗೆ ಪರೋಕ್ಷವಾಗಿ ಒಂದು ಮೆಸೇಜ್ ಅನ್ನ ಕೊಡಲಿಕ್ಕೆ ಮೋಸ್ಟ್ಲಿ ಬಿಜೆಪಿ ಪ್ರಯತ್ನವನ್ನ ಪಡ್ತಾ ಇದೆ. ನಾವು ಈ ರೀತಿಯಾಗಿ ಮೊನ್ನೆಯಷ್ಟೇ ಸಾಕಷ್ಟು ಗೊಂದಲಕ್ಕೆ ಈ ವಿಚಾರ ಅಲ್ಲಿ ಸಾಕ್ಷಿಯಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅಮಿತ್ ಶಾ ಅವರು ಕಳೆದ 4 ದಿನಗಳಲ್ಲಿ ಮುಂದಿನ 4 ದಿನಗಳಲ್ಲಿ 4 ಲಿಂಗಾಯತ ಮಠಗಳಿಗೆ ಅಮಿತ್ ಶಾ ಅವರು ಭೇಟಿ ಕೊಡ್ತಾರೆ. ಮೈಸೂರು ಪ್ರವಾಸದಲ್ಲಿ ಸಿದ್ದುಗೆ ಟಾಂಗ್ ಕೊಡೋಕೆ ಪ್ಲಾನ್ ಕೂಡ ರೆಡಿ ಆಗಿದೆ. ಇನ್ನು ಮಾರ್ಚ್ 26ರಂದು ಬೆಳಗ್ಗೆ ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಅಮಿತ್ ಶಾ ಅವರು ಭೇಟಿ ಕೊಡ್ತಾರೆ. ನಂತರ ಮಾರ್ಚ್ 27ನೇ ತಾರೀಕು ದಾವಣಗೆರೆ ಜಿಲ್ಲೆಯ ಸಿರಿಗೆರೆ ಮಠಕ್ಕೆ ಅಮಿತ್ ಶಾ ಅವರ ಭೇಟಿ ಇರುತ್ತೆ. ನಂತರ ಚಿತ್ರದುರ್ಗದ ಮುರುಘಾ ಮಠಕ್ಕೂ ಕೂಡ ಅಮಿತ್ ಶಾ ಅವರು ಮುಂದಿನ ದಿನದಲ್ಲಿ ಭೇಟಿ ಕೊಡ್ತಾರೆ. ಮಾರ್ಚ್ 30, 31ರಂದು ಮೈಸೂರು, ಚಾಮರಾಜನಗರಕ್ಕೆ ಪ್ರವಾಸ ಬೆಳೆಸಲಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ರಮೇಶ್ ಹಿರೇಜಂಬೂರು. ರಮೇಶ್, ಇದೀಗ ಬಿಜೆಪಿ ಕೂಡ ಒಂದ್ ಕಡೆ ಪ್ಲಾನ್ ಮಾಡ್ಕೊಳ್ತಾ ಇದೆ, ಯಾಕಂದ್ರೆ ಹೇಗಾದ್ರೂ ಮಾಡಿ ಸಿಎಂ ಅವರಿಗೆ ಟಾಂಗ್ ಕೊಡಬೇಕು ಅಂತ. ಪ್ರವಾಸದ ಡೀಟೇಲ್ಸ್ ಹೇಗಿದೆ ಅಂತ? ಖಂಡಿತ ಅವಿನಾಶ್, ಯಾಕಂದ್ರೆ ಬಿಜೆಪಿ ಈಗ ಪ್ರತಿ ಹಂತದಲ್ಲೂ ಕೂಡ ಒಂದು ಮಹತ್ವದ ನಿರ್ಧಾರವನ್ನ ಮಾಡ್ತಾ ಇದೆ. ಜೊತೆಗೆ ಮಾಸ್ಟರ್ ಪ್ಲಾನ್ ಮಾಡುವುದರ ಮೂಲಕವೇ ಕಾಂಗ್ರೆಸ್ಗೆ ಒಂದು ತಿರುಗೇಟು ನೀಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಒಂದ್ ಕಡೆಗೆ ಲಿಂಗಾಯತ ಸ್ವತಂತ್ರ ಧರ್ಮದ ವಿಚಾರ ರಾಜ್ಯದಲ್ಲಿ ಬಹಳ ದೊಡ್ಡದಾಗಿ ಪ್ರಮುಖ ಮಠಾಧೀಶರು ಯಾರಿದ್ದಾರೋ ಅವರೆಲ್ಲ ಸ್ವಾಮೀಜಿಗಳನ್ನ ಭೇಟಿ ಮಾಡೋದ್ರ ಮೂಲಕ ಅಮಿತ್ ಶಾ ಅವರು 25ರಿಂದ 27ರವರೆಗೆ 3 ದಿನಗಳ ಕಾಲ ರಾಜ್ಯದಲ್ಲಿ ಪ್ರವಾಸವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಲಿಂಗಾಯತ ಸಮುದಾಯದ ಸುಮಾರು 4-5 ಮಠಗಳಿಗೆ ಭೇಟಿ ನೀಡುವಂತಹ ಕಾರ್ಯಕ್ರಮ ಇದೆ. ಆ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಸಮಸ್ಯೆಗಳೇನು, ಯಾಕೆ ಲಿಂಗಾಯತ ಸ್ವತಂತ್ರ ಧರ್ಮ ಆಗಬಾರದು ಅನ್ನುವಂತ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಾಗ ಅಮಿತ್ ಶಾ ಅವರು ಸಂಬಂಧಪಟ್ಟಂತಹ ಸ್ವಾಮೀಜಿಗಳ ಜೊತೆಗೆ, ಅದು ಮುರುಘಾಶರಣರು ಇರ್ಬೋದು, ಸುತ್ತೂರು ಮಠದ ಸ್ವಾಮೀಜಿ ಇರ್ಬೋದು, ಹಾಗಾಗಿ ಮೈಸೂರು ಮತ್ತೆ ಶಿವಮೊಗ್ಗ, ದಾವಣಗೆರೆ ಸುತ್ತಮುತ್ತಲಿರುವಂತಹ ಎಲ್ಲ ಮಠಗಳನ್ನ ಭೇಟಿ ನೀಡಿ ಮಠಗಳಿಗೆ ಆ ಸ್ವಾಮೀಜಿಗಳ ಜೊತೆಗೆ ಸಮಗ್ರವಾದಂತಹ ಚರ್ಚೆ ನಡೆಸೋದ್ರ ಮೂಲಕ ಕಾಂಗ್ರೆಸ್ಗೆ ಒಂದು ಬಿಗ್ ಶಾಕ್ ಕೊಡ್ಲಿಕ್ಕೆ ಅಮಿತ್ ಶಾ ಸಜ್ಜಾಗಿದ್ದಾರೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ರಮೇಶ್.